ಪ್ರಿಯ ವಿದ್ಯಾರ್ಥಿಗಳೇ, ನಾನು ಬಿ ಶಿವಣ್ಣಗೋಳ್, ದೈಹಿಕ ಶಿಕ್ಷಣ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಅವರಗೋಳ್. ವಿದ್ಯಾರ್ಥಿಗಳೇ, ಇವತ್ತಿನ ಪಾಠ ಹ್ಯಾಂಡ್ಬಾಲ್. ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಆಟದ ಇತಿಹಾಸ, ಅಂಕಣದ ಪರಿಚಯ, ಉಪಕರಣಗಳ ಪರಿಚಯ ಹಾಗೂ ನಿಯಮಗಳನ್ನು ತಿಳಿದುಕೊಂಡಿದ್ದೀರಿ. ಈಗ ಹ್ಯಾಂಡ್ಬಾಲ್ ಆಟದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಹ್ಯಾಂಡ್ಬಾಲ್ ಆಟವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಟವಾಗಿದೆ ಹಾಗೂ ಈ ಆಟವು ಅತಿ ಹೆಚ್ಚು ವೇಗ ಬೆಳೆಯುತ್ತಿರುವ ಆಟ. ಈ ಆಟದಲ್ಲಿ ಆಟಗಾರನು ಯಶಸ್ಸು ಗಳಿಸಲು ಹಾಗೂ ಅಂಕ ಗಳಿಸಲು ಅಳವಡಿಸಿಕೊಳ್ಳಬೇಕಾದ ತಂತ್ರಗಳನ್ನು ತಿಳಿಯಬೇಕಿದೆ. ಈ ಆಟದಲ್ಲಿ ನಮ್ಮ ರಾಜ್ಯವು ಹಲವಾರು ಸಾಧನೆಗಳನ್ನು ಮಾಡಿರುತ್ತದೆ. ಹ್ಯಾಂಡ್ಬಾಲ್ ಆಟದಲ್ಲಿ ನಿಮಗೆ ಬರ್ತಕ್ಕಂಥ ಅಥವಾ ನಿಮ್ಮ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು: ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳು, ಹ್ಯಾಂಡ್ಬಾಲ್ ಆಟಗಾರನ ಗುಣಲಕ್ಷಣಗಳು ಹಾಗೂ ಪಂದ್ಯಾಟಗಳು ಮತ್ತು ಪ್ರಶಸ್ತಿ ಗಳಿಸಿದ ಸಾಧಕರು. ಮೊದಲಿಗೆ ಹ್ಯಾಂಡ್ಬಾಲ್ ಕ್ರೀಡೆಯ ತಂತ್ರಗಳನ್ನು ನೋಡೋಣ. ಹ್ಯಾಂಡ್ಬಾಲ್ ಆಟದಲ್ಲಿ ನಾವು ಪ್ರಮುಖವಾಗಿ ಎರಡು ತಂತ್ರಗಳನ್ನು ಕಾಣಬಹುದು. ಒಂದು ರಕ್ಷಣಾತ್ಮಕ ತಂತ್ರಗಳು, ಡಿಫೆನ್ಸಿವ್ ಸಿಸ್ಟಮ್. ಎರಡನೇದಾಗಿ ಆಕ್ರಮಣಕಾರಿ ತಂತ್ರಗಳು, ಅಫೆನ್ಸಿವ್ ಸಿಸ್ಟಮ್. ಮೊದಲನೆಯದಾಗಿ ರಕ್ಷಣಾತ್ಮಕ ತಂತ್ರಗಳನ್ನು ನೋಡೋಣ. ರಕ್ಷಣಾತ್ಮಕ ತಂತ್ರಗಳು ಇಲ್ಲಿ ಪ್ರಮುಖವಾಗಿ ನಾವು ಆಟದ ಸಂದರ್ಭದಲ್ಲಿ ಎದುರಾಳಿಗಳನ್ನು ರಕ್ಷಿಸಲು ಹಲವು ವಿಧಾನಗಳನ್ನು ಸೃಷ್ಟಿಸಬಹುದು. ಅದರಲ್ಲಿ ವ್ಯಕ್ತಿ ರಕ್ಷಣೆ, ಪಕ್ಕದಲ್ಲಿ ಇರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸುವುದು, ವಲಯ ರಕ್ಷಣೆ. ಇಷ್ಟು ರಕ್ಷಣಾತ್ಮಕ ತಂತ್ರಗಳಲ್ಲಿ ನಾವು ಬಳಸಬಹುದು. ಮೊದಲನೇದಾಗಿ ವ್ಯಕ್ತಿ ರಕ್ಷಣೆ. ವಿದ್ಯಾರ್ಥಿಗಳೇ, ವ್ಯಕ್ತಿ ರಕ್ಷಣೆಯಲ್ಲಿ ಎಲ್ಲ ರಕ್ಷಣಾ ಆಟಗಾರರು ಚೆಂಡನ್ನು ತರುವ ದಾಳಿಗಾರರನ್ನು ತಡೆಗಟ್ಟುವುದು. ಅಂದರೆ ಆಕ್ರಮಣಕಾರಿ ಆಟಗಾರರನ್ನು ರಕ್ಷಣಾತ್ಮಕ ಆಟಗಾರರು ಪ್ರತಿ ಆಟಗಾರರನ್ನು ಪ್ರತಿಯೊಬ್ಬರು ಒಬ್ಬೊಬ್ಬರಂತೆ ನೇಮಿಸಿಕೊಂಡು ರಕ್ಷಣೆ ಮಾಡುವುದು ಅಥವಾ ತಡೆಗಟ್ಟುವುದು. ಎರಡನೆಯದಾಗಿ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸುವುದು. ಇಲ್ಲಿ ಕೆಲವು ರಕ್ಷಣಾ ಆಟಗಾರರು, ಅಂದರೆ ಮಧ್ಯದಿಂದ ಅಥವಾ ಪಕ್ಕದಲ್ಲಿರುವವರು ಮಾತ್ರ ದಾಳಿಗಾರರನ್ನು ತಡೆಗಟ್ಟಲು ಪ್ರಯತ್ನಿಸಬೇಕು. ಅಂದರೆ ದಾಳಿಗಾರರ ದಾಳಿಯು ವಿಫಲವಾದಾಗ, ರಕ್ಷಣಾತ್ಮಕ ಆಟಗಾರರಲ್ಲಿ ಚೆಂಡು ಸಿಕ್ಕಾಗ ಆ ಚೆಂಡನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಆ ಆಕ್ರಮಣಕಾರಿ ಆಟಗಾರರನ್ನು ಅಲ್ಲೇ ಪಕ್ಕದಲ್ಲಿರತಕ್ಕಂಥ ಆಟಗಾರರು ತಡೆಗಟ್ಟುವುದು. ಮೂರನೆಯದಾಗಿ ವಲಯ ರಕ್ಷಣೆ. ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ರಕ್ಷಣಾ ಆಟಗಾರರು ತಮ್ಮ ತಮ್ಮ ವಲಯವನ್ನು ಬಿಡದೆ ಅದೇ ಸ್ಥಾನದಿಂದ ಎದುರಾಳಿಗಳನ್ನು ತಡೆಗಟ್ಟುವುದು. ಅಂದರೆ ಇಲ್ಲಿ ತಮ್ಮ ತಮ್ಮ ವಲಯಗಳನ್ನು ನೋಡಿಕೊಂಡು ಆ ವಲಯದಲ್ಲಿ ರಕ್ಷಣಾ ಆಟಗಾರರು ಅಂಕ ಗಳಿಸಲು ಅಥವಾ ಗೋಲು ಗಳಿಸಲು ಬರದಂತೆ ತಡೆಗಟ್ಟುವುದು. ಇಷ್ಟು ನಿಮಗೆ ಬರ್ತಕ್ಕಂಥ ರಕ್ಷಣಾತ್ಮಕ ತಂತ್ರಗಳು. ಇನ್ನು ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು. ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು: ಕಷ್ಟ ಸಹಿಷ್ಣುತೆ, ಚಪಲತೆ, ಕಣ್ಣು ಮತ್ತು ಕೈಗಳ ಸಂಯೋಜನೆ, ನಿಖರತೆ, ವೇಗ, ಮೈಮಣಿತ, ಸ್ಫೋಟಕತ್ವ. ಇಷ್ಟು ಪ್ರಮುಖವಾಗಿ ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು. ಮೊದಲನೆಯದಾಗಿ ಕಷ್ಟ ಸಹಿಷ್ಣುತೆ.
ಹ್ಯಾಂಡ್ಬಾಲ್ ಆಟಗಾರನು ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗುವುದರಿಂದ ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ ಇದೆ. ಇಲ್ಲಿ ಬಾಲನ್ನು ತೆಗೆದುಕೊಂಡು ಅಂಕ ಗಳಿಸಲು ಹೋಗುವಾಗ ಅಥವಾ ಬಾಲನ್ನು ತೆಗೆದುಕೊಂಡು ಅಂಕ ಗಳಿಸಲು ಹೋಗುವ ಆಟಗಾರರನ್ನು ತಡೆಗಟ್ಟಲು ನಾವು ಅಂಕಣದುದ್ದಕ್ಕೂ ಓಡಾಡಬೇಕಾಗುತ್ತದೆ. ಆಗ ನಮಗೆ ಕಷ್ಟ ಸಹಿಷ್ಣುತೆಯ ಅವಶ್ಯಕತೆ ಅತಿ ಅವಶ್ಯ. ಆದ ಕಾರಣ ಹ್ಯಾಂಡ್ಬಾಲ್ ಆಟಗಾರನಿಗೆ ಕಷ್ಟ ಸಹಿಷ್ಣುತೆ ಇರಬೇಕು. ಎರಡನೇದಾಗಿ ಚಪಲತೆ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗುವುದರಿಂದ ಚಪಲತೆಯ ಅವಶ್ಯಕತೆ ಇದೆ. ಕಣ್ಣು ಮತ್ತು ಕೈಗಳ ಸಂಯೋಜನೆ. ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುವುದರಿಂದ ಮತ್ತು ಗೋಲು ಗಳಿಸಬೇಕಾಗಿರುವುದರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅತ್ಯವಶ್ಯಕವಾಗಿ ಬೇಕು. ನಾಲ್ಕನೆಯದಾಗಿ ನಿಖರತೆ. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ವೇಗ. ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಹಾಗೂ ಗೋಲು ಗಳಿಸಲು ವೇಗ ಅವಶ್ಯಕ. ಇಲ್ಲಿ ಎದುರಾಳಿಗಳು ಅಥವಾ ಆಕ್ರಮಣಕಾರಿ ಆಟಗಾರರು ಚೆಂಡನ್ನು ತೆಗೆದುಕೊಂಡು ಗೋಲು ಗಳಿಸಲು ಹೋಗುತ್ತಿರುವಾಗ ನಾವು ಆ ಗೋಲು ಗಳಿಸುವುದನ್ನು ತಡೆಗಟ್ಟಲು ಅವರನ್ನು ಬೆನ್ನಟ್ಟಬೇಕಾಗುತ್ತದೆ. ಹಾಗೂ ಎದುರಾಳಿಗಳು ಅಥವಾ ರಕ್ಷಣಾತ್ಮಕ ಆಟಗಾರರು ಗೋಲನ್ನು ತಡೆಗಟ್ಟಲು ಬೆನ್ನಟ್ಟಿರುವುದರಿಂದ ಅದನ್ನು ತಪ್ಪಿಸಿ ವೇಗವಾಗಿ ಹೋಗಿ ನಾವು ಗೋಲು ಗಳಿಸಲು ಇಲ್ಲಿ ವೇಗದ ಅವಶ್ಯಕತೆ ಇದೆ. ಮೈಮಣಿತ. ಚೆಂಡನ್ನು ಸ್ವೀಕರಿಸಲು ಹಾಗೂ ಎದುರಾಳಿಗಳಿಂದ ತಪ್ಪಿಸಿ ಗೋಲು ಗಳಿಸಲು ಮೈಮಣಿತ ಅವಶ್ಯಕ. ಕೊನೆಯದಾಗಿ ಸ್ಫೋಟಕತ್ವ. ಚೆಂಡನ್ನು ವೇಗದಿಂದ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವದ ಅವಶ್ಯಕತೆ ಇರುತ್ತದೆ. ಹಾಗೂ ಚೆಂಡನ್ನು ಗೋಲು ಗಳಿಸಲು ನಾವು ಜಂಪ್ ಶೂಟ್ ಮಾಡುವಾಗ ಕಾಲುಗಳಲ್ಲಿ ಕೂಡ ನಾವು ಸ್ಫೋಟಕತ್ವದ ಅವಶ್ಯಕತೆ ಇದೆ. ಇಷ್ಟು ಹ್ಯಾಂಡ್ಬಾಲ್ ಆಟಗಾರರಿಗೆ ಇರಬೇಕಾದಂಥ ಗುಣಲಕ್ಷಣಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಗುಣಲಕ್ಷಣಗಳ ಚಿತ್ರಗಳನ್ನು ಕೂಡ ಇವೆ, ಅವನ್ನು ನೀವು ಕಾಣಬಹುದು. ಕಷ್ಟ ಸಹಿಷ್ಣುತೆ ಬಗ್ಗೆ, ವೇಗ, ಕಣ್ಣು ಕೈಗಳ ಸಂಯೋಜನೆ, ಹೀಗೆ ಹಲವಾರು ಚಿತ್ರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ನೀವು ಅವನ್ನು ಕಾಣಬಹುದು. ಇನ್ನು ಹ್ಯಾಂಡ್ಬಾಲ್ ಆಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಹಾಗೂ ರಾಷ್ಟ್ರವನ್ನು ಪ್ರತಿನಿಧಿಸಿ ಸಾಧನೆಗೈದ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂಥ ಕ್ರೀಡಾ ಪ್ರಶಸ್ತಿಗಳನ್ನು ನೋಡೋಣ. ಮೊದಲನೆಯದಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಸರಾ ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಇದು. ಆ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಕ್ರೀಡಾಪಟುಗಳು ಶ್ರೀ ಸದಾನಂದ್ ಸಾಮುಯಲ್, ಶ್ರೀ ರವಿಕುಮಾರ್, ಶ್ರೀಮತಿ ಕೌಶಲ್ಯ ಕುಮಾರಿ, ಶ್ರೀ ಪ್ರೇಮನಾಥ್ ಇವರು ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು, ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಇದು. ಈ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ಹ್ಯಾಂಡ್ಬಾಲ್ ಕ್ರೀಡಾಪಟುಗಳು ಶ್ರೀ ರಾಜಾರೆಡ್ಡಿ, ಶ್ರೀ ಅಮಲ್ ರಾಜ್, ಶ್ರೀಮತಿ ಕೌಶಲ್ಯ ಕುಮಾರಿ, ಶ್ರೀ ಪ್ರೇಮನಾಥ್ ಈ 4 ಕ್ರೀಡಾಪಟುಗಳು ಏಕಲವ್ಯ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಏಷ್ಯನ್ ಹ್ಯಾಂಡ್ಬಾಲ್ನಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದವರು, ಅಂದರೆ ಏಷ್ಯನ್ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾರತ ತಂಡದಲ್ಲಿ ಆಡಿರ್ತಕ್ಕಂಥ ಆಟಗಾರರು ಶ್ರೀ ರಾಜಾರೆಡ್ಡಿ, ಶ್ರೀ ಅರುಣ್ ಕುಮಾರ್, ಶ್ರೀ ಸೋಮಶೇಖರ್,
ಶ್ರೀ ಸುರೇಶ್, ಶ್ರೀ ಅರುಣಾಚಲಂ, ಶ್ರೀ ಬಾಲಸುಬ್ರಹ್ಮಣ್ಯನ್, ಶ್ರೀ ಶ್ರೀನಿವಾಸ್ ರಾಮ್. ಈ 7 ಜನ ಕ್ರೀಡಾಪಟುಗಳು ತಮ್ಮ ಉನ್ನತ ಮಟ್ಟದ ಆಟದ ವೈಖರಿಯಿಂದ, ತಮ್ಮ ಉನ್ನತ ಮಟ್ಟದ ಕೌಶಲ್ಯದಿಂದ ಭಾರತ ತಂಡದಲ್ಲಿ ಆಯ್ಕೆಯಾಗಿ ಏಷ್ಯನ್ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರರ ಪಟ್ಟಿ. ಇಲ್ಲಿ 2 ಕ್ರೀಡಾ ಸಾಧಕರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂಥದ್ದು. ಶ್ರೀ ಅಮಲ್ ರಾಜ್, ಶ್ರೀಮತಿ ಹೇಮಲತಾ. ಈ 2 ಕ್ರೀಡಾಪಟುಗಳು ಭಾರತವನ್ನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿದ್ದಾರೆ. ನಮ್ಮ ರಾಜ್ಯದ ಪುರುಷ ಮತ್ತು ಮಹಿಳೆಯರು ಹಾಗೂ ಕಿರಿಯರ ಹಲವು ಆಟಗಾರರು ಭಾರತ ಹ್ಯಾಂಡ್ಬಾಲ್ ಫೆಡರೇಷನ್ ನಡೆಸುವ ಭಾರತದ ಕ್ಯಾಂಪ್ಗಳಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ ಅಥವಾ ಆಯ್ಕೆಯಾಗಿ ತರಬೇತಿಯನ್ನು ಪಡೆದಿದ್ದಾರೆ. ಕರ್ನಾಟಕದ ಹ್ಯಾಂಡ್ಬಾಲ್ ಅಸೋಸಿಯೇಷನ್ 1975-76ರಲ್ಲಿ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪನೆಯಾಗಿದೆ. 1974ರಲ್ಲಿ ಆಂಧ್ರ ಪ್ರದೇಶದ ಸಿಕಂದ್ರಾಬಾದ್ನಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅಂದಿನ ಭಾರತ ಹ್ಯಾಂಡ್ಬಾಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾದ ಅಬ್ರಾಹಿಂ ಖಾನ್ರವರು ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಸ್ಥಾಪಿಸುವಂತೆ ಕೋರಿದರು. ಅವರ ಮಾತಿನಂತೆ ಕರ್ನಾಟಕದಲ್ಲಿ ಹ್ಯಾಂಡ್ಬಾಲ್ ಫೆಡರೇಷನ್ ಸ್ಥಾಪನೆ ಮಾಡಲು ಶ್ರೀ ರಾಮಮೂರ್ತಿ, ಶ್ರೀ BS ನಾಗರಾಜ್ ಮತ್ತು ಶ್ರೀ MK ನಾಗೇಂದ್ರ ಇವರ ಪ್ರಯತ್ನದ ಫಲವಾಗಿ ಕರ್ನಾಟಕದಲ್ಲಿ 1974ರಲ್ಲಿ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಉದಯವಾಗಿದೆ. ಇಷ್ಟು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಬಗ್ಗೆ. ಇನ್ನು ವಿದ್ಯಾರ್ಥಿಗಳು ನಿಮಗೆ ತಿಳಿದಿರಲಿ, 1981ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ನಡೆದ ಏಷ್ಯನ್ ಕ್ರೀಡೆಗಳಲ್ಲಿ ಕರ್ನಾಟಕದ ಶ್ರೀ NK ಪ್ರಸಾದ್ರವರು ಅಂತಾರಾಷ್ಟ್ರೀಯ ರೆಫರಿಯಾಗಿ ಆಯ್ಕೆಯಾಗಿ ಆ ಕ್ರೀಡಾಕೂಟದಲ್ಲಿ ರೆಫರಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇಷ್ಟು ನಿಮ್ಮ ಹ್ಯಾಂಡ್ಬಾಲ್ ಪಾಠದ ಬಗ್ಗೆ. ವಿದ್ಯಾರ್ಥಿಗಳೇ, ಕ್ರೀಡೆಯಲ್ಲಿ ಅಥವಾ ಆಟೋಟಗಳಲ್ಲಿ ಭಾಗವಹಿಸುವುದರಿಂದ ಸಾಮಾಜಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಕಾರಣ ಎಲ್ಲ ವಿದ್ಯಾರ್ಥಿಗಳು ಯಾವುದಾದರೂ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಧನ್ಯವಾದಗಳು.